ಮಾರುಕಟ್ಟೆಯಲ್ಲಿ ಸ್ಟ್ರಾಂಗ್ ಸ್ವಿಂಗ್ ಯಾವುದು ವೀಕ್ ಸ್ವಿಂಗ್ ಯಾವುದು ಅಂತ ಗುರುತಿಸೋದು ಹೇಗೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ಸಾಮಾನ್ಯವಾಗಿ ರಿಟೇಲ್ ಟ್ರೇಡರ್ಗಳು ಯೋಚಿಸೋ ಥರ ಅಲ್ಲ, ಬದಲಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳು ಮಾರುಕಟ್ಟೆಯನ್ನು ಹೇಗೆ ನೋಡ್ತಾವೆ, ಅವುಗಳ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ಡೀಪ್ ಆಗಿ ನೋಡೋಣ. ಚಾರ್ಟ್ಗಳನ್ನು ನೋಡುವಾಳ ಹೀಗೆ ಅನ್ಸಿರ್ಬೋದು ಅಲ್ವಾ, ಯಾಕೆಷ್ಟು ಪ್ರೈಸ್ ಆಕ್ಷನ್ ರ್ಯಾಂಡಮ್ ಆಗಿದೆ ಅಂತ. ಒಂದೇ ಕ್ಷಣದಲ್ಲಿ ಮೇಲೆ ಹೋಗುತ್ತೆ, ಇನ್ನೊಂದು ಕ್ಷಣದಲ್ಲಿ ಕೆಳಗಿಳಿಯುತ್ತೆ. ಇದು ನೋಡೋಕೆ ತುಂಬಾನೇ ಗೊಂದಲ ಅನ್ಸ್ಬೋದು, ಆದರೆ ಇದರ ಹಿಂದೆ ಒಂದು ಸ್ಪಷ್ಟವಾದ ತರ್ಕ ಇದ್ದೇ ಇದೆ. ಸಾಮಾನ್ಯವಾಗಿ ಇಲ್ಲಿ 2 ದೃಷ್ಟಿಕೋನಗಳಿವೆ. ಹೆಚ್ಚಿನ ರಿಟೇಲ್ ಟ್ರೇಡರ್ಗಳು ಪ್ರೈಸ್ ಮೂವ್ಮೆಂಟ್ ಅನ್ನೋದು ಬೈ ಮತ್ತು ಸೆಲ್ ಸಿಗ್ನಲ್ಗಳ ಒಂದು ರ್ಯಾಂಡಮ್ ಸೀರೀಸ್ ಅಂದುಕೊಳ್ತಾರೆ. ಆದರೆ ದೊಡ್ಡ ಸಂಸ್ಥೆಗಳು ಹೀಗೆ ನೋಡೋದಿಲ್ಲ. ಅವರಿಗೆ ಪ್ರತಿಯೊಂದು ಪ್ರೈಸ್ ಮೂವ್ಮೆಂಟ್ ಕೂಡ ಲಿಕ್ವಿಡಿಟಿಗಾಗಿ ನಡೆಯುವ ಒಂದು ಉದ್ದೇಶಪೂರ್ವಕ ಬೇಟೆ. ಇದೇ ನೋಡಿ ಸ್ಟ್ರಾಂಗ್ ಮತ್ತು ವೀಕ್ ಸ್ವಿಂಗ್ಗಳ ಹಿಂದಿರೋ ಅಸಲಿ ಸತ್ಯ. ಹಾಗಾದ್ರೆ ಈ ಸ್ವಿಂಗ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಯಾಕಂದ್ರೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ತಪ್ಪು ಜಾಗದಲ್ಲಿ ಎಂಟ್ರಿ ತೆಗೆದುಕೊಳ್ಳುವ ಸಾಧ್ಯತೆ ತುಂಬಾನೇ ಜಾಸ್ತಿ. ವಿಪರ್ಯಾಸ ಅಂದ್ರೆ ಸಾಮಾನ್ಯವಾಗಿ ಸ್ಟಾಪ್ ಲಾಸ್ ಎಲ್ಲಿಟ್ಟಿರ್ತೇವೋ ಅದೇ ಜಾಗದಲ್ಲಿ ದೊಡ್ಡ ಸಂಸ್ಥೆಗಳು ಲಿಕ್ವಿಡಿಟಿ ಹುಡುಕ್ತಾ ಇರ್ತವೆ. ಈ ಮಾತನ್ನ ಯಾವಾಗ್ಲೂ ನೆನ್ಪಿನಲ್ಲಿಡಿ. ದೊಡ್ಡ ಸಂಸ್ಥೆಗಳು ಪ್ರೈಸನ್ನು ಉದ್ದೇಶಪೂರ್ವಕವಾಗಿ ಮೂವ್ ಮಾಡ್ತವೆ. ಸ್ವಿಂಗ್ ಹೈಸ್ ಮತ್ತು ಸ್ವಿಂಗ್ ಲೋಸ್ ಈ ಥರದ ಊಹಿಸಬಹುದಾದ ಜಾಗಗಳಲ್ಲಿ ಲಿಕ್ವಿಡಿಟಿಗಾಗಿ ಬೇಟೆಯಾಡ್ತವೆ. ಸೊ ಇದು ರ್ಯಾಂಡಮ್ ಅಲ್ಲ, ಪಕ್ಕಾ ಕ್ಯಾಲ್ಕುಲೇಟೆಡ್ ಮೂವ್. ಸರಿ, ನಾವು ಮುಂದುವರಿಯೋ ಮೊದಲು ಒಂದು ಬೇಸಿಕ್ ಡೆಫಿನೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸ್ವಿಂಗ್ ಹೈ ಅಂದ್ರೆ ಪ್ರೈಸ್ ಒಂದು ಪೀಕ್ ತಲುಪಿ ಅದರ ಅಕ್ಕಪಕ್ಕದ ಕ್ಯಾಂಡಲ್ಗಳು ಅದಕ್ಕಿಂತ ಕೆಳಗಿನ ಹೈ ಅನ್ನು ಮಾಡಿರ್ತಾವೆ. ಹಾಗೆಯೇ ಸ್ವಿಂಗ್ ಲೋ ಅಂದ್ರೆ ಪ್ರೈಸ್ ಒಂದು ತಳಕ್ಕೆ ಹೋಗಿ ಅದರ ಅಕ್ಕಪಕ್ಕದ ಕ್ಯಾಂಡಲ್ಗಳು ಅದಕ್ಕಿಂತ ಮೇಲಿನ ಲೋ ಅನ್ನು ಮಾಡಿರ್ತಾವೆ. ಸಿಂಪಲ್. ಓಕೆ, ಈಗ ನಾವು ಅಸಲಿ ವಿಷಯಕ್ಕೆ ಬರೋಣ. ಕೋರ್ ಕಾನ್ಸೆಪ್ಟ್. ಇಲ್ಲಿ ತಿಳ್ಕೊಳ್ಬೇಕಾದ ಅತ್ಯಂತ ಪ್ರಮುಖವಾದ ವಿಷಯ ಅಂದ್ರೆ ಚಾರ್ಟ್ ಮೇಲೆ ಕಾಣೋ ಎಲ್ಲಾ ಸ್ವಿಂಗ್ಗಳು ಒಂದೇ ಥರ ಇರೋದಿಲ್ಲ. ಅವುಗಳ ಮಧ್ಯೆ ದೊಡ್ಡ ವ್ಯತ್ಯಾಸವಿದೆ. ಹಾಗಾದ್ರೆ ಈ ಸ್ಟ್ರಾಂಗ್ ಸ್ವಿಂಗ್ ಅಂದ್ರೆ ಏನು? ಇದು ಸ್ಟ್ರಕ್ಚರಲ್ಲಿರೋ ಒಂದು ಪಾಯಿಂಟ್, ಎಲ್ಲಿ ಲಿಕ್ವಿಡಿಟಿಯನ್ನ ಬಹಳ ನಿರ್ಣಾಯಕವಾಗಿ ತೆಗೆದುಕೊಂಡಿರ್ತಾರೋ ಆ ಜಾಗ. ಇದನ್ನ ಗುರುತಿಸೋದೇಗೆ? ಅಲ್ಲಿ ದೊಡ್ಡ ಶಕ್ತಿಯುತವಾದ ಮೂವ್ ಅಂದ್ರೆ ಪ್ರೈಸ್ ಡಿಸ್ಪ್ಲೇಸ್ಮೆಂಟ್ ಇರತ್ತೆ ಮತ್ತು ಒಂದು ಶಾರ್ಪ್ ರಿಜೆಕ್ಷನ್ ಕಾಣಿಸುತ್ತೆ. ಇದರರ್ಥ ದೊಡ್ಡ ಸಂಸ್ಥೆಗಳು ತಮ್ಮ ನಿರ್ಧಾರವನ್ನ ಅಲ್ಲಿ ಸ್ಪಷ್ಟಪಡಿಸಿವೆ ಅಂತ. ಇದಕ್ಕೆ ತದ್ವಿರುದ್ಧವಾಗಿ ವೀಕ್ ಸ್ವಿಂಗ್ ಅಂದ್ರೆ ಅದು ದೊಡ್ಡ ಮಟ್ಟದ ಲಿಕ್ವಿಡಿಟಿಯನ್ನು ತೆಗೆದುಕೊಳ್ಳೋಕೆ ಫೇಲ್ ಆದ ಒಂದು ಸ್ಟ್ರಕ್ಚರಲ್ ಪಾಯಿಂಟ್. ಇದರ ಲಕ್ಷಣಗಳೇನು? ಸಣ್ಣ ಆಳವಿಲ್ಲದ ಮೂವ್ಸ್ ಮತ್ತೆ ಪದೇ ಪದೇ ಬೇಗ ಆಗೋ ರೀಟೆಸ್ಟ್ಗಳು. ಇಲ್ಲಿ ಪ್ರೈಸು ಕೇವಲ ಒಂದು ಲೆವೆಲ್ನ ಪರೀಕ್ಷೆ ಮಾಡ್ತಾ ಇರುತ್ತೆ, ಒಂದು ನಿರ್ಣಾಯಕ ತಿರುವು ತೆಗೆದುಕೊಡ್ತಿಲ್ಲ. ಹಾಗಾದ್ರೆ ದೊಡ್ಡ ಸಂಸ್ಥೆಗಳ ಗೇಮ್ ಪ್ಲಾನ್ ಏನು? ಅದೊಂದು 4 ಹಂತದ ಪ್ರಾಸೆಸ್. 1, ಅವರು ಲಿಕ್ವಿಡಿಟಿ ಝೋನ್ ಎಲ್ಲಿದೆ ಅಂತ ಗುರ್ತಿಸ್ತಾರೆ. 2, ಆ ಲಿಕ್ವಿಡಿಟಿಯನ್ನ ತೆಗೆದುಕೊಳ್ತಾರೆ. 3, ಪ್ರೈಸ್ ಅನ್ನು ಜೋರಾಗಿ ಕೆಳಗೆ ಅಥವಾ ಮೇಲೆ ತಳ್ಳುತ್ತಾರೆ, ಅಂದ್ರೆ ಡಿಸ್ಪ್ಲೇಸ್ ಮಾಡ್ತಾರೆ. ಮತ್ತು 4, ಒಂದು ಹೊಸ ಸ್ಟ್ರಕ್ಚರ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಚಾರ್ಟ್ಗಳಲ್ಲಿ ನಾವು ನೋಡೋ ಸ್ಟ್ರಾಂಗ್ ಸ್ಟ್ರಕ್ಚರ್ಗಳು ಹೀಗೇನೆ ಫಾರ್ಮ್ ಆಗೋದು. ಸರಿ, ಈ ಥಿಯರಿಯನ್ನೆಲ್ಲ ಚಾರ್ಟ್ ಮೇಲೆ ಲೈವ್ ಆಗಿ ನೋಡಿದ್ರೇನೆ ಚೆನ್ನಾಗಿ ಅರ್ಥ ಆಗೋದು ಅಲ್ವಾ? ಬನ್ನಿ, ನಮ್ಮ ಮುಂದಿನ ವಿಭಾಗ ಡಿಕೋಡಿಂಗ್ ದ ಚಾರ್ಟ್ಸ್. ಇಲ್ಲಿ ನಾವು ಸ್ಟ್ರಾಂಗ್ ವರ್ಸಸ್ ವೀಕ್ ಸ್ವಿಂಗ್ಗಳಿಗಿರೋ ವಿಜುವಲ್ ಪ್ರೂಫ್ ನೋಡೋಣ. ಈ ಸ್ಟ್ರಾಂಗ್ ಸ್ವಿಂಗ್ ಹೈ ಮತ್ತು ವೀಕ್ ಸ್ವಿಂಗ್ ಹೈ ನಡುವಿನ ವ್ಯತ್ಯಾಸವನ್ನ ಗಮನಿಸಿ. ಒಂದು ಸ್ಟ್ರಾಂಗ್ ಹೈ ಕ್ಲೀನ್ ಆದ ರಿಜೆಕ್ಷನ್ ತೋರಿಸುತ್ತೆ, ಆಮೇಲೆ ಪ್ರೈಸ್ ಸಡನ್ ಆಗಿ ಕೆಳಗೆ ಬೀಳುತ್ತೆ. ಆದರೆ ಒಂದು ವೀಕ್ ಹೈ ನೋಡಿ, ಅದಕ್ಕೆ ಉದ್ದವಾದ ವಿಕ್ ಇರುತ್ತೆ ಮತ್ತು ಆ ಲೆವೆಲನ್ನು ಪದೇ ಪದೇ ರೀಟೆಸ್ಟ್ ಮಾಡ್ತಾ ಇರುತ್ತೆ. ಇದು ಅನಿಶ್ಚಿತತೆಯ ಸಂಕೇತ. ಅಂತಹ ಜಾಗದಲ್ಲಿ ಪೊಸಿಷನ್ ತೆಗೆದುಕೊಳ್ಳೋದು ತುಂಬಾ ರಿಸ್ಕಿ. ಇದೇ ಲಾಜಿಕ್ ಸ್ವಿಂಗ್ ಲೋ ವಿಷಯಕ್ಕೂ ಅಪ್ಲೈ ಆಗುತ್ತೆ. ಒಂದು ಸ್ಟ್ರಾಂಗ್ ಸ್ವಿಂಗ್ ಲೋ ಒಂದು ಸ್ಪಷ್ಟವಾದ ತಳವನ್ನ ಮಾಡಿ ಅಲ್ಲಿಂದ ಪ್ರೈಸ್ ಶಾರ್ಪ್ ಆಗಿ ಬೌನ್ಸ್ ಆಗುತ್ತೆ. ತಕ್ಷಣಕ್ಕೆ ಯಾವುದೇ ರೀಟೆಸ್ಟ್ ಇರೋದಿಲ್ಲ. ಇದು ಬೈಯರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ತೋರಿಸುತ್ತೆ. ಆದ್ರೆ ಒಂದು ವೀಕ್ ಲೋ ಅಸ್ಥಿರವಾಗಿರುತ್ತೆ, ಅಂದ್ರೆ ಆ ಪ್ರೈಸ್ ಲೆವೆಲ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಅರ್ಥ. ಓಕೆ, ಈಗ ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಏನೆಲ್ಲ ತಪ್ಪುಗಳಾಗ್ಬೋದು ಅನ್ನೋದನ್ನ ನೋಡೋಣ. ರಿಟೇಲ್ ಟ್ರೇಡರ್ಗಳ ಅಪ್ರೋಚ್ ಯಾಕೆ ಎಷ್ಟೊಂದ್ಸಲ ಫೇಲ್ ಆಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಆಗೋ ತಪ್ಪುಗಳು ಅಂದ್ರೆ ಪ್ರತಿಯೊಂದು ಸ್ವಿಂಗನ್ನು ಒಂದೇ ರೀತಿ ನೋಡೋದು, ವೀಕ್ ಸ್ವಿಂಗ್ಗಳಲ್ಲಿ ಹೋಗಿ ಪೊಸಿಷನ್ ತಗೊಳ್ಳೋದು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡ ಸಂಸ್ಥೆಗಳು ಎಲ್ಲಿ ಲಿಕ್ವಿಡಿಟಿ ಹುಡುಕ್ತಾ ಇರುತ್ತೋ ಅದೇ ಜಾಗದಲ್ಲಿ ಸ್ಟಾಪ್ ಲಾಸ್ ಇಡೋದು. ಇದೇ ಕಾರಣಕ್ಕೆ ಎಷ್ಟೊಂದು ಸಲ ಪ್ರೈಸ್ ನಮ್ಮ ದಿಕ್ಕಿನಲ್ಲಿ ಹೋಗೋಕ್ಕೂ ಮುಂಚೆನೇ ನಾವು ಸ್ಟಾಪ್ ಔಟ್ ಆಗ್ಬಿಡ್ತೀವಿ.
ಇದಕ್ಕೆ ಪ್ರತಿಯಾಗಿ ದೊಡ್ಡ ಸಂಸ್ಥೆಗಳು ಹೇಗೆ ಯೋಚಿಸ್ತವೆ ಗೊತ್ತಾ? ಮೊದಲು ಅವರು ಸ್ಟ್ರಕ್ಚರನ್ನು ಐಡೆಂಟಿಫೈ ಮಾಡ್ತಾರೆ, ಆಮೇಲೆ ಸ್ಟ್ರಾಂಗ್ ಸ್ವಿಂಗ್ ಎಲ್ಲಿದೆ ಅಂತ ಹುಡುಕ್ತಾರೆ, ಪ್ರೈಸ್ ರಿಯಾಕ್ಷನ್ಗಾಗಿ ಕಾಯ್ತಾರೆ, ಬ್ರೇಕ್ ಆದ್ಮೇಲೆ ಒಂದು ಪುಲ್ ಬ್ಯಾಕ್ಗಾಗಿ ಕಾಯ್ತಾರೆ, ಮತ್ತು ಕೊನೆಗೆ ರಿಟೇಲ್ ಟ್ರೇಡರ್ಗಳು ತಪ್ಪು ಕಡೆಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಕನ್ಫರ್ಮ್ ಆದ್ಮೇಲೆ ಅವರು ಎಂಟ್ರಿ ತಗೊಳ್ತಾರೆ. ಇಲ್ಲಿ ಅತಿ ಮುಖ್ಯವಾದ ಪಾಠ ಏನಂದ್ರೆ ಇದು: ಈ ಫ್ರೇಮ್ವರ್ಕ್ನಲ್ಲಿ ತಾಳ್ಮೆ ಅನ್ನೋದು ಒಂದು ವೀಕ್ನೆಸ್ ಅಲ್ಲ, ತಾಳ್ಮೆಯೇ ಒಂದು ದೊಡ್ಡ ಎಡ್ಜ್. ತಕ್ಷಣಕ್ಕೆ ಆಕ್ಷನ್ ತಗೊಳ್ಳೋದ್ಕಿಂತ ಶಿಸ್ತಿನಿಂದ ಕಾಯೋದು ಒಂದು ಪವರ್ಫುಲ್ ವೆಪನ್. ಸರಿ, ಈಗ ನಾವು ನಮ್ಮ ಕೊನೆಯ ಹಾಗೂ ಅತಿ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ: ದಿ ಇನ್ಸ್ಟಿಟ್ಯೂಷನಲ್ ಚೆಕ್ಲಿಸ್ಟ್. ಪ್ರೈಸ್ ಆಕ್ಷನ್ ಅನ್ನು ಫಿಲ್ಟರ್ ಮಾಡೋಕೆ ಇದೊಂದು ಪ್ರಾಕ್ಟಿಕಲ್ ಟೂಲ್. ಒಂದು ಸ್ಟ್ರಾಂಗ್ ಸ್ವಿಂಗ್ ಅನ್ನು ಗುರುತಿಸಲು ಈ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಪ್ರೈಸ್ ಡಿಸ್ಪ್ಲೇಸ್ಮೆಂಟ್ನೊಂದಿಗೆ ಮೂವ್ ಆಯ್ತಾ? ಕ್ಯಾಂಡಲ್ ಒಂದು ಕನ್ವಿಕ್ಷನ್ ತೋರಿಸ್ತಿದ್ಯಾ? ಪ್ರೈಸ್ ಶಾರ್ಪ್ ಆಗಿ ರಿಜೆಕ್ಟ್ ಆಯ್ತಾ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕನಿಷ್ಠ 5-10 ಕ್ಯಾಂಡಲ್ಗಳವರೆಗೂ ಆ ಲೆವೆಲ್ ರೀಟೆಸ್ಟ್ ಆಗಿಲ್ವಾ? ಎಲ್ಲದಕ್ಕೂ ಹೌದು ಅಂತ ಉತ್ತರ ಬಂದ್ರೆ ಅದು ನಿಜವಾದ ಸ್ಟ್ರಕ್ಚರಲ್ ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು. ಹಾಗೆಯೇ ವೀಕ್ ಸ್ವಿಂಗ್ನ ವಾರ್ನಿಂಗ್ ಸೈನ್ಗಳ ಬಗ್ಗೆಯೂ ಹುಷಾರಾಗಿರಬೇಕು. ಈ ರೀತಿ ಕೇಳ್ಕೊಳ್ಳಿ: ಪ್ರೈಸ್ ಮೂವ್ ತುಂಬಾ ಚಿಕ್ಕದಾಗಿದೆಯಾ? ಕ್ಯಾಂಡಲ್ಗೆ ಉದ್ದವಾದ ವಿಕ್ ಇದೆಯಾ? ಆ ಲೆವೆಲನ್ನು ತಕ್ಷಣವೇ ರೀಟೆಸ್ಟ್ ಮಾಡಲಾಗಿದೆಯಾ? ಇವೆಲ್ಲವೂ ನೀವು ದೂರ ಇರಬೇಕು ಅನ್ನೋ ಸಂಕೇತಗಳು, ಯಾಕಂದ್ರೆ ಆ ಲೆವೆಲ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಹಾಗಾದ್ರೆ ಒಟ್ಟಾರೆಯಾಗಿ ಇದರ ಸಾರಾಂಶವೇನು? ತುಂಬಾನೇ ಸಿಂಪಲ್. ಸ್ಟ್ರಾಂಗ್ ಸ್ವಿಂಗ್ಗಳು ಅಂದ್ರೆ ವ್ಯಾಲಿಡೇಟ್ ಆದ ಸ್ಟ್ರಕ್ಚರಲ್ ಪಾಯಿಂಟ್ಸ್. ವೀಕ್ ಸ್ವಿಂಗ್ಗಳು ಅಂದ್ರೆ ಕೇವಲ ಕನ್ಫರ್ಮ್ ಆಗದ ಪ್ರೈಸ್ ಎಕ್ಸ್ಪ್ಲೋರೇಷನ್ಸ್. ಟ್ರೇಡಿಂಗ್ ನಿರ್ಧಾರಗಳನ್ನು ಫಿಲ್ಟರ್ ಮಾಡೋಕೆ ಇದನ್ನೇ ಒಂದು ನಿಯಮವಾಗಿ ಇಟ್ಕೊಳ್ಳಿ. ಹಾಗಾದ್ರೆ ಈ ಚರ್ಚೆಯ ಪ್ರಮುಖ ಅಂಶಗಳನ್ನು ಮತ್ತೊಮ್ಮೆ ನೋಡೋಣ. ಮೊದಲನೇದಾಗಿ, ಸ್ವಿಂಗ್ ಸ್ಟ್ರಕ್ಚರ್ ಅನ್ನೋದೇ ಎಲ್ಲದಕ್ಕೂ ಫೌಂಡೇಶನ್. ಎರಡನೇದಾಗಿ, ಸ್ಟ್ರಾಂಗ್ ಸ್ವಿಂಗ್ಗಳು ಕನ್ವಿಕ್ಷನ್ ತೋರಿಸಿದ್ರೆ, ವೀಕ್ ಸ್ವಿಂಗ್ಗಳು ಅನಿಶ್ಚಿತತೆಯನ್ನು ಸೂಚಿಸ್ತವೆ. ಮತ್ತು ಕೊನೆಯದಾಗಿ, ಸ್ಟ್ರಕ್ಚರ್ ಅನ್ನು ಒಂದು ಫ್ರೇಮ್ವರ್ಕ್ ಆಗಿ ನೋಡಬೇಕು, ಕೇವಲ ಒಂದು ಎಂಟ್ರಿ ಸಿಗ್ನಲ್ ಆಗಿ ಅಲ್ಲ. ಕೊನೆಯದಾಗಿ ಒಂದು ಪ್ರಶ್ನೆ: ಸ್ಟ್ರಕ್ಚರ್ ಅನ್ನೋದೇ ಒಂದು ಫ್ರೇಮ್ವರ್ಕ್ ಅಂತ ತಿಳಿದ ಮೇಲೆ ಈ ಹೊಸ ದೃಷ್ಟಿಕೋನದಿಂದ ಇನ್ನು ಮುಂದೆ ಚಾರ್ಟ್ಗಳನ್ನು ಹೇಗೆ ಓದಬೇಕು ಅಂತ ಯೋಚನೆ ಮಾಡಿದ್ದೀರಾ? ಇದರ ಬಗ್ಗೆ ಖಂಡಿತ ಯೋಚಿಸಿ.